ಸಮಯದಲ್ಲಿ ಎದ್ದು ಮೊರೆಯಿಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ಬಿಗ್ ಜೆ ಮಾಧ್ಯಮದ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲಿಕ್ಕೆ ಕೃಪೆ ಕೊಟ್ಟಂಥ ದೇವಾದಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಈ ಸಮಯದಲ್ಲಿ ಈ ದಿನದ ವಾಕ್ಯಕ್ಕಾಗಿ ನಾವು ಕೀರ್ತನೆಗಳು 27 1ನೇ ವಚನವನ್ನು ಓದಿಕೊಳ್ಳೋಣ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೆನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು ಎಂಬುದಾಗಿ ವಾಕ್ಯ ಹೇಳ್ತದೆ. ದಾವೀದನು ಭಕ್ತನಾಗಿದ್ದನು. ಅವನು ಗಂಡಾಂತರದಲ್ಲಿ ತನ್ನ ನಂಬಿಕೆಯನ್ನು ಪ್ರಕಟಿಸುವಂಥ ಸಂಗತಿಯಾಗಿದೆ. ಗಂಡಾಂತರ ಸಮಯದಲ್ಲಿ ತನ್ನ ಜೀವಿತದಲ್ಲಿ ಹೇಗೆ ಆ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾನೆ ಎಂಬುದಾಗಿ ಯೋಚನೆ ಮಾಡುವುದಾದರೆ, ಅವನೊಬ್ಬ ಅರಸನಾಗಿದ್ದು ಎಲ್ಲ ರೀತಿಯ ಆಶೀರ್ವಾದಗಳು, ಎಲ್ಲ ಸವಲತ್ತು ಸಂಪತ್ತುಗಳು ಮತ್ತು ಬೇಕಾದಂಥ ಎಲ್ಲ ಅವಶ್ಯಕತೆಗಳು ಅವನಲ್ಲಿ ಅನುಕೂಲತೆಗಳು ಇದ್ದರೂ ಅವನ ಅದರ ಮೇಲೆ ತನ್ನ ಜೀವಿತವನ್ನು ನಂಬಿಕೆಯನ್ನು ಆತುಕೊಳ್ಳಿಲ್ಲ. ಅವನ ಜೀವಿತವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಂಡು ಎಲ್ಲ ಪರಿಸ್ಥಿತಿಗಳಲ್ಲೂ ಆತನು ದೇವರನ್ನೇ ನಂಬಿ ಜೀವಿಸ್ತಾ ಇದ್ದನು. ಅವನು ಹೇಳ್ತಾನೆ ಕೀರ್ತನೆ 23 ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು ಎಂಬುದಾಗಿ. ಇಲ್ಲಿ ಬೆಳಕಾಗಿರುವ ಕರ್ತನು ನನ್ನ ಸಂಗಡ ಇರುವಾಗ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನನಗೆ ಯಾವ ರೀತಿಯ ಗಂಡಾಂತರವೂ ಕೇಡು ಸಂಭವಿಸುವುದಿಲ್ಲ ಎನ್ನುವಂಥ ಧೈರ್ಯ ದಾವೀದನಲ್ಲಿತ್ತು. ಹಾಗೆ ಆತನು ನಂಬಿ ಆತನು ಜೀವಿಸುವಂಥ ಒಬ್ಬ ಭಕ್ತನಾಗಿದ್ದನು. ಅವನ ಜೀವಿತವನ್ನು ನೋಡುವುದಾದರೆ ಅನೇಕ ಸಂಗತಿಗಳು, ವ್ಯತ್ಯಾಸಗಳು, ಅಂದರೆ ಒಬ್ಬ ಭಕ್ತನ ಜೀವಿತದಲ್ಲಿ ಕಷ್ಟಗಳು, ಇಕ್ಕಟ್ಟುಗಳು, ಸಮಸ್ಯೆಗಳು ಅದು ಬರುವುದು ಖಂಡಿತ. ಅದರಿಂದ ಬಿಡುಗಡೆಯನ್ನು ಹೊಂದಬೇಕಾದರೆ ನಾವು ಬೆಳಕಾಗಿರುವ ಕರ್ತನನ್ನು ನಂಬಿ ನಾವು ಜೀವಿಸಬೇಕಾಗಿದೆ. ಇಲ್ಲಿ ವಾಕ್ಯ ಹೇಳ್ತದೆ, ಯೋಹಾನ ಬರೆದ ಸುವಾರ್ತೆ 12ನೇ ಅಧ್ಯಾಯ 36ನೇ ವಚನದಲ್ಲಿ ಹೀಗೆ ಹೇಳ್ತದೆ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಇರುವಾಗಲೇ ಬೆಳಕನ್ನು ನಂಬಿರಿ, ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಬೆಳಕಿಗೆ ವಿರುದ್ಧ ಪದ ಅದು ಕತ್ತಲೆಯಾಗಿದೆ. ಕತ್ತಲೆ ಏನನ್ನು ಸೂಚಿಸ್ತದೆ ಎಂಬುದಾದರೆ ಅದು ಪಾಪಕ್ಕೆ ಅನುಗುಣವಾದ ಸಂಗತಿಗಳು ಅದು ಉಂಟಾಗ್ತದೆ. ಒಬ್ಬನ ಜೀವಿತದಲ್ಲಿ ಈ ಕತ್ತಲೆಯು ಪಾಪವೆಂಬ ದಾಸತ್ವಕ್ಕೂ ಬಂಧನಕ್ಕೂ ಮರಣಕ್ಕೂ ಕೊಂಡು ಹೋಗುವಂತ ನಡೆಸುವಂತ ಪರಿಸ್ಥಿತಿಯಾಗಿದೆ. ಪಾಪವು ಕತ್ತಲೆಗೆ ಅನುರೂಪವಾಗಿದೆ. ಈಗ ನಾವು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಓದಿದ ಹಾಗೇನೆ ಯೇಸು ಸ್ವಾಮಿ ಹೇಳ್ತಿದ್ದಾನೆ, ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ಇರುವಾಗಲೇ. ಅಂದರೆ ಈಗ ಯೇಸು ಸ್ವಾಮಿ ಬೆಳಕಾಗಿ ಈ ಲೋಕಕ್ಕೆ ಆತನು ಬಂದವನಾಗಿದ್ದಾನೆ. ಆ ಬೆಳಕು ಮನುಷ್ಯರಿಗೆ ಜೀವವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ನೀವಾಗ ಓದಿದ ಕೀರ್ತನೆ 27 1ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ಆತನು ಗಂಡಾಂತರದಲ್ಲಿ ಅಥವಾ ಆತನ ಸೋಲುವಿಕೆಯಲ್ಲಿ ಅಥವಾ ಯಾವುದೋ ಒಂದು ವೇದನೆಯಲ್ಲಿ, ಈಗ ದಾವೀದನು ಆಗ ಹೇಳಿದ ಹಾಗೆಯೇ ಅನೇಕ ಅವನಿಗೆ ಹೋರಾಟಗಳಿದ್ದವು, ವಿರೋಧಗಳಿದ್ದವು. ಆದರೆ ಆತನು ಹೇಳ್ತಿರುವಂಥದ್ದು, ದಾವೀದನು ಹೇಳ್ತಾನೆ, ಆ ಕತ್ತಲೆಯ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಒಂದು ನನ್ನ ನಿರಾಶೆಯ ಒಂದು ಸ್ಥಿತಿಯಲ್ಲಿ ದೇವರು ನನಗೇನಾಗಿದ್ದಾನೆ, ಬೆಳಕು ಆಗಿದ್ದಾನೆ. ಆಮೇಲೆ ನನಗೆ ರಕ್ಷಣೆಯನ್ನು ಕೊಡುವವನಾಗಿದ್ದಾನೆ. ಅಂದರೆ ಒಂದು ಕಡೆಯಲ್ಲಿ ಸಂರಕ್ಷಣೆಯನ್ನು, ಇನ್ನೊಂದು ಕಡೆಯಲ್ಲಿ ನಾನು ದೇವರ ಮಗನಾಗಿ ಜೀವಿಸುವಂಥ ಆ ಒಂದು ಅನುಭವವನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ. ಅದನ್ನು ಕೂಡ ಇಲ್ಲಿ ನಾವು ಯೇಸು ಸ್ವಾಮಿ ತನ್ನನ್ನು ಹಿಂಬಾಲಿಸತಕ್ಕಂಥ ಜನರಿಗೆ ಆತನು ಹೇಳ್ತಿದ್ದಾನೆ. ಒಂದು ವೇಳೆ ನಾವು ಕತ್ತಲೆಯಲ್ಲಿ ಸಂಚಾರ ಮಾಡುವುದಾದರೆ ಏನಾಗ್ತದಂತೆ? ಕತ್ತಲೆಯಲ್ಲಿ ಸಂಚಾರ ಮಾಡುವುದಾದರೆ ನಮ್ಮ ಜೀವಿತವು ಅದು ನಿತ್ಯ ನಾಶನಕ್ಕೆ ಕೊಂಡೋಗುವಂಥದ್ದಾಗಿದೆ.
ಆದ್ರಿಂದ ಇಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಹೇಳಿದ ಹಾಗೆ ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗ್ತಾನೆಂದು ಅದು ತಿಳಿಯದ ಕಳವಳದಲ್ಲಿ, ಆತಂಕದಲ್ಲಿ, ದುಗುಡದಲ್ಲಿ ಅವನು ಬದುಕುವವನಾಗಿದ್ದಾನೆ. ಆದರೆ ಬೆಳಕಾಗಿರುವ ಕ್ರಿಸ್ತನನ್ನು ನಾನು ನಂಬಿ ಜೀವಿಸುವುದಾದರೆ ಎಲ್ಲ ಕತ್ತಲೆಯು ಬದುಕಿನಿಂದ ಅದು ದೂರವಾಗಿ ಹೋಗುವಂಥದ್ದಾಗಿದೆ. ದೇವರು ನಮ್ಮನ್ನು ತಪ್ಪಿಸಿ ಕಾಪಾಡುವ ಕರ್ತನಾಗಿದೆ. ಒಬ್ಬನ ಜೀವಿತದಲ್ಲಿ ಕತ್ತಲೆಯು ಆವರಿಸಿಕೊಳ್ಳುವುದೆಂಬುದಾಗಿ ಹೇಳುವಾಗ ಆಗ ಹೇಳಿದ ಹಾಗೆಯೇ ಈಗ ದಾವೀದನ ಕುರಿತಾಗಿ ನಾವು ಈಗ ತಾನೇ ಓದಿದ್ದೆವು. ನಾವು ಅವನು ಯಾವಾಗಲೂ ಬೆಳಕನ್ನು ಅಪೇಕ್ಷಿಸುವ ವ್ಯಕ್ತಿಯಾಗಿದ್ದನು. ಅದಕ್ಕೆ ಅವನು ಹೇಳ್ತಿದ್ದಾನೆ, ಕರ್ತನು ನನಗೆ ಬೆಳಕಾಗಿದ್ದಾನೆ, ಆತನಿಗೆ ರಕ್ಷಕನೂ ಆಗಿದ್ದಾನೆ. ಯೇಸು ಸ್ವಾಮಿ ಕೂಡ ಹೇಳುವಂಥದ್ದು, ಕತ್ತಲೆಯಲ್ಲಿ ಸಂಚರಿಸುವವನಿಗೆ ತಾನು ಎಲ್ಲಿಗೆ ಹೋಗುತ್ತೇನೆಂಬುದಾಗಿ ಅವನಿಗೆ ಗೊತ್ತಿಲ್ಲ. ಯಾಕಂತೇಳಿದರೆ ಆ ಕತ್ತಲೆಯ ಬದುಕು ಕಳವಳದಿಂದ ಕೂಡಿದಾಗಿದೆ, ಒಂದು ವೇದನೆಯಿಂದ ಕೂಡಿದಾಗಿದೆ. ಒಂದು ರೀತಿಯ ನೀನಾಗ ಹೇಳಿದಾಗಿನೇ ಅದನ್ನು ಅಲ್ಲಿ ಏನೇ ಒಂದು ವಚನ ಓದಿದ್ದೀನಿ ಹೇಳುವ ಒಂದು ಸಂಗತಿ ಏನಂತ ಹೇಳಿದರೆ, ಕತ್ತಲೆ ಎಂಬ ಪಾಪವು ನಮ್ಮನ್ನು ಬಂಧನಕ್ಕೂ ದಾಸತ್ವಕ್ಕೂ ಒಂದು ರೀತಿಯ ನಿರಾಶೆಗೂ ಅದೇನು ಮಾಡುವಂಥದ್ದಾಗಿದೆ, ಕೊಂಡೋಗುವಂಥದ್ದಾಗಿದೆ. ಅದಕ್ಕೆ ಬೆಳಕು ನಮಗೆ ಬೇಕಾಗಿದೆ. ಬೆಳಕಿನವರಾಗಿ ನಾವು ಜೀವಿಸುವಾಗ ಯೇಸು ಕ್ರಿಸ್ತನು ಬೆಳಕಾಗಿ ಲೋಕಕ್ಕೆ ಬಂದಿದ್ದಾನೆ. ನಾವು ಆತನಿಗೆ ಬೇರೆ ಯಾವುದೇ ಬೆಳಕು ಇಡುವಂಥದ್ದು, ಬೆಳಕು ಕೊಡುವಂಥದ್ದು ಅಗತ್ಯ ಇಲ್ಲ. ಯಾಕಂತೇಳಿದ್ರೆ ಆತನೇ ಏನಾಗಿದ್ದಾನೆ, ಬೆಳಕಾಗಿದ್ದಾನೆ. ಈಗ ಒಬ್ಬ ಕತ್ತಲೆ ವೇದನೆಯಲ್ಲಿ ಹಾದು ಹೋಗುತ್ತಿರುವಂಥ ಒಬ್ಬ ವ್ಯಕ್ತಿಯು ಯೇಸುವನ್ನು ನಂಬುವುದಾದರೆ, ಯೇಸುವೆ ನಿನ್ನಲ್ಲಿ ನಾನು ಭರವಸೆ ಬಿಡುತ್ತೇನೆ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ಬೆಳಕಾಗಿ ಆತನಿಗೆ ಆದರಣೆಯನ್ನು ಕೊಡುವವನಾಗಿದ್ದಾನೆ, ಸಮಾಧಾನವನ್ನು ಕೊಡುವವನಾಗಿದ್ದಾನೆ. ಎಲ್ಲ ರೀತಿಯ ಆಪತ್ತುಗಳಿಂದಲೂ ಇಕ್ಕಟ್ಟಿನಿಂದಲೂ ನಮ್ಮನ್ನು ತಪ್ಪಿಸಿ ಕಾಪಾಡುವಂಥ ದೇವರಾಗಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಆ ಬೆಳಕನ್ನು ದೇವರು ಒಳ್ಳೆಯದೆಂದು ನೋಡಿದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದ ಸೃಷ್ಟಿಯ ಸಮಯದಲ್ಲಿ ಆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸಿದ. ಆರಂಭ ದಿನದಲ್ಲಿ ದೇವರು ಏನನ್ನು ಉಂಟು ಮಾಡಿದ ಅಂದ್ರೆ ಮೊದಲಿಗೆ ಸೃಷ್ಟಿಯ ಕ್ರಮದಲ್ಲಿ ಮೊದಲನೆಯ ಸೃಷ್ಟಿಯೇ ಬೆಳಕಾಗಲಿ ಎನ್ನಲು ಬೆಳಕು ಉಂಟಾಯಿತು. ಅಂದರೆ ಕತ್ತಲನ್ನುವಂಥ ಸಂಗತಿಯು ತೆಗೆದುಹಾಕಿ ಬೆಳಕನ್ನು ಉಂಟು ಮಾಡಿ ಬೆಳಕು ಕತ್ತಲನ್ನು ಬೇರೆ ಬೇರೆಯಾಗಿ ಮಾಡಿದನು. ನಾವು ಎರಡು ಕತ್ತಲಲ್ಲಿಯೂ ಬೆಳಕಲ್ಲಿಯೂ ಒಟ್ಟಾಗಿ ನಾವು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬೆಳಕಾಗಿರುವ ಕರ್ತನನ್ನು ನಂಬಿ ನಾವು ಜೀವಿಸುವಾಗ ಆತನು ನಮ್ಮ ಜೀವಿತದಲ್ಲಿ ಬರುವಂಥ ಎಲ್ಲ ಇಕ್ಕಟ್ಟುಗಳಿಂದಲೂ ಆಪತ್ತುಗಳಿಂದಲೂ ಕಾರ್ಗತ್ತಲಾದ ಸಂಗತಿಗಳಿಂದ ನಮ್ಮನ್ನು ಬಿಡಿಸಿ ನಿತ್ಯವಾದ ಒಂದು ರಾಜ್ಯಕ್ಕೆ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ದಾವೀದನ ಜೀವಿತ ನೋಡುವುದಾದರೆ ಅವನು ಸಂಪೂರ್ಣವಾಗಿ ದೇವರನ್ನು ನಂಬಿ ಅವನು ಜೀವಿಸಿದನು. ಅವನ ಜೀವಿತದಲ್ಲಿ ಬಂದಂಥ ಪ್ರತಿ ಗಂಡಾಂತರದಲ್ಲೂ ಆತನು ನಂಬಿಕೆಯನ್ನು ಪ್ರಕಟಪಡಿಸಿದ್ದಾನೆ. ಆ ಬೆಳಕಾಗಿರುವ ದೇವರನ್ನು, ಆ ರಕ್ಷಕನಾಗಿರುವ ದೇವರನ್ನು ನಂಬಿ ನಾನು ಜೀವಿಸುವಾಗ ನನ್ನ ಜೀವಿತದಲ್ಲಿ ಬರುವಂಥ ಎಲ್ಲ ಆಪತ್ತುಗಳಿಂದಲೂ ಎಲ್ಲದರಿಂದಲೂ ಆತನು ತಪ್ಪಿಸಿ ಕಾಪಾಡ್ತಾನೆ. ಆದ್ದರಿಂದ ನಾನು ಯಾರಿಗೆ ಭಯಪಟ್ಟೆನು ಎಂಬುದಾಗಿ ಆತನ ವಾಕ್ಯ ಹೇಳ್ತದೆ. ಅಂದರೆ ನನಗೆ ಸೋಲೆ ಇಲ್ಲ ಎಂಬಂಥ ಒಂದು ಮಾತನ್ನು ಅವನು ಹೇಳ್ತಾ ಇದ್ದೇನೆ. ನನಗೆ ಭಯ ಇಲ್ಲ, ನನಗೆ ಏನೇ ಬರಲಿ ಜೀವಿತದಲ್ಲಿ, ಯಾಕಂತೇಳಿದರೆ ಬೆಳಕಿಗೆ ಮೂಲಕರ್ತನಾದ ಆತನು ನನ್ನ ಜೊತೆಯಲ್ಲಿ ಇದ್ದಾನೆ. ಈಗ ನಾಗ ಓದಿದ ಹಾಗೆಯೇ ಆದಿಯಲ್ಲಿ ದೇವರು ಬಾಕಿ ಎಲ್ಲ ಕಾರ್ಯಗಳನ್ನು ಸೃಷ್ಟಿ ಮಾಡಿ ಸೌಂದರ್ಯ ಕ್ರಮವಿಲ್ಲದನ್ನು ಆತನು ಬರಿದಾದದನ್ನು ಆತನು ಸುಂದರಪಡಿಸಬೇಕಾದ್ರೆ ಆತನು ಮೊದಲು ಅಪ್ಪಣೆ ಕೊಟ್ಟದ್ದು ಬೆಳಕಿಗೆ. ಬೆಳಕು ಬಂದ ಮೇಲೆ ಆತನು ಪ್ರತಿಯೊಂದು ಬರಿದಾದ ಸಂಗತಿಗಳನ್ನ ಆತನು ಏನು ಮಾಡಿದನು, ಆತನು ಕ್ರಮಪಡಿಸಿ ಒಂದು ಸುಂದರವಾದ ಸೃಷ್ಟಿಯನ್ನು ಆತನು ಮಾಡಿದನು. ಹಾಗೆಯೇ ಜೀವಿತದಲ್ಲಿ ದಾವೀದನಿಗಿರುವಂಥ ಅನುಭವದಡಿಗೆ ನಾವೇನು ಮಾಡಬೇಕು, ನಡೆಸಲ್ಪಡಬೇಕು. ಈಗ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಜನರು ನಮ್ಮನ್ನು ನೋಡ್ತಾ ಇದ್ದಾರೆ. ಅವರು ವೀಕ್ಷಣೆ ಮಾಡುತ್ತಿರುವ ಒಂದು ವೇಳೆ ಅನೇಕ ಕಷ್ಟಗಳು ಅವರಿಗೆ ಇರಬಹುದು, ಅನೇಕ ಇಕ್ಕಟ್ಟುಗಳಲ್ಲಿ ಅವರೇನಾಗಿರ್ಬೋದು ಹಾದು ಹೋಗ್ತಿದ್ದಿರಬಹುದು. ಆದರೆ ಭಯಪಡಬೇಕತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂಬುದಾಗಿ ಹೇಳಿದರೆ ದೇವರ ವಾಕ್ಯವು ನಮಗೆ ಸಾರಲ್ಪಡ್ತಾ ಇದೆ. ಬೆಳಕಿನ ವಿಷಯವಾಗಿ ನಾವು ಕೇಳ್ತಾ ಇದ್ದೇವೆ. ಸತ್ಯಸಂಧನಾದ ದೇವರನ್ನು ನಂಬುವಾಗ ನಿಜವಾಗಲೂ
ಯಾವ ಇಕ್ಕಟ್ಟಾದರೂ ಸರಿ, ಯಾವ ಕತ್ತಲೆ ಅಂತ ಪರಿಸ್ಥಿತಿ ಆದರೂ ಸರಿ, ನಮ್ಮನ್ನು ದೇವರು ಬೆಳಕಿನಲ್ಲಿ ನಡೆಸುವವನಾಗಿದ್ದಾನೆ. ಅಂದರೆ ಬೇಕಾದ ಸಮಾಧಾನ, ಆದರಣೆ, ನಮಗೆ ಬೇಕಾದಂಥ ಆತ್ಮರಕ್ಷಣೆ ಎಲ್ಲವನ್ನು ಆತನೇನು ಮಾಡುವವನಾಗಿದ್ದಾನೆ, ಕೊಡುವಂಥ ದೇವರಾಗಿದ್ದಾನೆ. ಅಲ್ಲಿ ಮುಂದೆ ಹೇಳ್ತದೆ, ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು. ಆತನೇ ನಮ್ಮ ಪ್ರಾಣದ ಆಧಾರವಾಗಿದ್ದಾನೆ. ಆದ್ದರಿಂದ ನಮ್ಮ ಜೀವಿತಗಳಲ್ಲಿ ಬರುವಂಥ ಸಂಗತಿಗಳನ್ನು ನೋಡಿ ನಾವು ಭಯಪಡುವುದು ಬೇಡ. ಅದರ ನಿಮಿತ್ತ ನಮ್ಮ ಪ್ರಾಣಕ್ಕೆ ನಾವು ನಷ್ಟಪಡಿಸಿಕೊಳ್ಳುವುದು ಬೇಡ. ಈಗ ಆಗಿದೆ, ಇಂಥ ಪರಿಸ್ಥಿತಿಗಳಾಗ್ತಾವೆ, ಇಂಥ ಗಂಡಾಂತರಗಳು ನನ್ನ ಜೀವಿತದಲ್ಲಿ ಆಗ್ತಾ ಉಂಟು, ಅದರಿಂದ ಇಷ್ಟೇ ನನ್ನ ಜೀವಿತ ಎಂಬುವಂಥ ತೀರ್ಮಾನಕ್ಕೆ ನಾವು ಬರುವುದು ಬೇಡ. ಯಾಕೆಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ನಾವು ಆತನನ್ನು ನಂಬಿ ನಾವು ಜೀವಿಸುವಾಗ ಕತ್ತಲಾದಂಥ ಎಲ್ಲ ಪರಿಸ್ಥಿತಿಗಳು ಬದಲಾಗಿ ಬೆಳಕಿನ ಕಡೆಗೆ ದೇವರು ನಮ್ಮನ್ನು ನಡೆಸಿ ಸಮಾಧಾನದ ಮಾರ್ಗದಲ್ಲಿ ಮುಂದೆ ಸಾಗುವಂತೆ ಮಾಡ್ತಾನೆ. ಈಗಾಗುವಂತೆ ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ಒಳ್ಳೆಯ ದೇವರೇ, ನೀನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ. ದಾವೀದನು ನಿನ್ನನ್ನು ನಂಬಿ, ಎಲ್ಲ ಗಂಡಾಂತರದಲ್ಲಿಯೂ ನಿನ್ನನ್ನು ನಂಬಿ ಬೆಳಕಾಗಿರುವ ಕರ್ತನನ್ನು ಹಿಂಬಾಲಿಸಿ ಜೀವಿಸಿ ಆತನ ಜೀವಿತದಲ್ಲಿ ಕರ್ತನೆ ಎಲ್ಲ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಕೊಂಡ. ಎಂಥ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯಲ್ಲಿ ನಿನ್ನನ್ನೇ ನಂಬಿ ಜೀವಿಸಿದನು ಕರ್ತನೆ. ಹಾಗೆಯೇ ಈ ವಾಕ್ಯವನ್ನು ಈ ಮಾಧ್ಯಮದಲ್ಲಿ ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವಂಥ ಕಷ್ಟಗಳು, ಎಲ್ಲ ವೇದನೆಗಳು, ದುಃಖಗಳು ಸಂಪೂರ್ಣವಾಗಿ ಅದು ನೀಗಿ ಹೋಗಲಿ. ನಿನ್ನನ್ನು ನಂಬಿ, ಬೆಳಕಾಗಿರುವ ನಿನ್ನನ್ನು ನಂಬಿ ಜೀವಿಸಿ ನಿನ್ನಿಂದ ಬಿಡುಗಡೆಯನ್ನು ಹೊಂದಿಕೊಂಡು ಅವರು ಮುಂದೆ ಸಾಗಲಿಕ್ಕಾಗುವಂತೆ ನೀನೇ ಸಹಾಯ ಮಾಡಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದು.